ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 73ನೇ ತಿರುನಾಮ ಮಾಧವ. ಮಹಾಲಕ್ಷ್ಮಿ ತಾಯಾರ್ ಭೂಲೋಕದಲ್ಲಿ ಅವತರಿಸಿದಾಗ ವಿದರ್ಭ ದೇಶದ ರಾಜನಾದ ಭೀಷ್ಮಕನ ಮಗಳಾಗಿ ರುಕ್ಮಿಣಿ ರೂಪದಲ್ಲಿ ಜನಿಸಿದಳು. ಅವಳಿಗೆ 5 ಸಹೋದರರು ಇದ್ದರು. ಅವರು ರುಕ್ಮಿ, ರುಕ್ಮರಥ, ರುಕ್ಮಬಾಹು, ರುಕ್ಮಕೇಶ ಮತ್ತು ರುಕ್ಮಮಾಲಿ. ರುಕ್ಮಿಣಿಗೆ ಚಿಕ್ಕ ವಯಸ್ಸಿನಿಂದಲೇ ಕೃಷ್ಣನ ಮೇಲೆ ಬಹಳ ಪ್ರೀತಿ ಇತ್ತು ಹಾಗೂ ಸಂಪೂರ್ಣವಾಗಿ ಅವಳ ಮನಸ್ಸು ಅವನಲ್ಲಿಯೇ ಇದ್ದರಿಂದ ಅವನನ್ನು ಬಿಟ್ಟು ಬೇರೆ ಯಾರನ್ನೂ ಮದುವೆಯಾಗಲು ಅವಳಿಗೆ ಇಷ್ಟವಿರಲಿಲ್ಲ. ಆದರೆ ರುಕ್ಮಿಣಿಯ ಹಿರಿಯ ಅಣ್ಣ ರುಕ್ಮಿ ಕೃಷ್ಣನನ್ನು ಬಹಳ ದ್ವೇಷಿಸುತ್ತಿದ್ದನು. ಇದೇ ರೀತಿ ಕೃಷ್ಣನನ್ನು ದ್ವೇಷಿಸುತ್ತಿದ್ದ ಮಗಧ ದೇಶದ ರಾಜ ಜರಾಸಂಧನು ಅವನ ಆಪ್ತ ಸ್ನೇಹಿತನಾಗಿದ್ದನು. ಇಬ್ಬರೂ ಸೇರಿ ಒಂದು ಯೋಚನೆಯನ್ನು ಮಾಡಿದರು. ರುಕ್ಮಿಣಿಗೆ ಯಾವ ರೀತಿಯ ವರ ಸಿಗುತ್ತಾನೆ ಎಂದು ತಿಳಿದುಕೊಳ್ಳಲು ಜ್ಯೋತಿಷಿಯ ಬಳಿ ಹೋದರು. ಜ್ಯೋತಿಷಿಯು ಜಾತಕವನ್ನು ನೋಡಿ ರುಕ್ಮಿಣಿಯು ಈ 3 ವಿಶೇಷ ಲಕ್ಷಣಗಳನ್ನು ಹೊಂದಿರುವವನನ್ನೇ ಮದುವೆಯಾಗುತ್ತಾಳೆ ಎಂದು ಹೇಳಿದರು. ಆ ಲಕ್ಷಣಗಳು ಹೀಗಿವೆ. ಮೊದಲನೆಯದು, ಅವನು ಹುಟ್ಟುವಾಗಲೇ 4 ಕೈಗಳೊಂದಿಗೆ ಜನಿಸಿರುತ್ತಾನೆ. ಎರಡನೆಯದು, ಅವನ ಹೆಸರಿನ ಕೊನೆಯಲ್ಲಿ ಪಾಲನ್ ಎಂಬ ಪದ ಇರುತ್ತದೆ. ಮೂರನೆಯದು, ಅವನಿಗೆ ಇನ್ನೊಂದು ಹೆಸರು ಇದೆ, ಅದರಲ್ಲಿ ಮಾ ಮತ್ತು ದ ಎಂಬ ಅಕ್ಷರಗಳು ಇರುತ್ತವೆ. ಜರಾಸಂಧನು ಕೂಡಲೇ ರುಕ್ಮಿಗೆ ಇದು ಖಂಡಿತವಾಗಿ ಶಿಶುಪಾಲನೆ ಆಗಿರಬೇಕು, ಅವನೇ ಆ 3 ಲಕ್ಷಣಗಳನ್ನು ಹೊಂದಿರುವವನು, ಆದ್ದರಿಂದ ನೀನು ರುಕ್ಮಿಣಿಯನ್ನು ಅವನಿಗೆ ಮದುವೆ ಮಾಡಿಸು ಎಂದು ಹೇಳಿದನು. ಅದು ಹೇಗೆ ಸಾಧ್ಯ ಎಂದು ರುಕ್ಮಿ ಕೇಳಿದನು. ಅದಕ್ಕೆ ಜರಾಸಂಧನು, ಶಿಶುಪಾಲನ್ ಹುಟ್ಟಿದಾಗ ಅವನಿಗೆ 4 ಕೈಗಳು ಮತ್ತು 3 ಕಣ್ಣುಗಳು ಇದ್ದವು. ಕೃಷ್ಣ ಅವನನ್ನು ಕೈಗೆತ್ತಿಕೊಂಡಾಗ ಆ ಹೆಚ್ಚುವರಿ ಕೈಗಳು ಮತ್ತು ಕಣ್ಣುಗಳು ಮಾಯವಾದವು. ಶಿಶುಪಾಲನ ಹೆಸರು ಪಾಲನ್ ಎಂಬ ಪದದೊಂದಿಗೆ ಕೊನೆಗೊಳ್ಳುತ್ತದೆ. ಅಲ್ಲದೆ ಶಿಶುಪಾಲನಿಗೆ ಮಾಗಧನ್ ಎಂಬ ಹೆಸರೂ ಇದೆ, ಅದರಲ್ಲಿ ಮಾ ಮತ್ತು ದ ಎಂಬ ಅಕ್ಷರಗಳಿವೆ ಎಂದು ವಿವರಿಸಿದನು. ಇದನ್ನು ಕೇಳಿ ರುಕ್ಮಿಗೆ ಬಹಳ ಸಂತೋಷವಾಯಿತು. ಅವನು ರುಕ್ಮಿಣಿಯನ್ನು ಶಿಶುಪಾಲನೆಗೆ ಮದುವೆ ಮಾಡಿಕೊಡಲು ನಿರ್ಧರಿಸಿ ಅದಕ್ಕೆ ಬೇಕಾದ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡನು. ಇದರ ಮಧ್ಯದಲ್ಲಿ ರುಕ್ಮಿಣಿಯು ಕೃಷ್ಣನ ಮೇಲಿರುವ ತನ್ನ ಪ್ರೀತಿಯನ್ನು ಸ್ಪಷ್ಟವಾಗಿ ಒಂದು ಪತ್ರದಲ್ಲಿ ಬರೆದು ಒಬ್ಬ ದೂತನ ಮೂಲಕ ಅದನ್ನು ಕಳುಹಿಸಿದಳು. ಈ ಪತ್ರವು ಶ್ರೀಮದ್ ಭಾಗವತದಲ್ಲಿ ಕಂಡುಬರುತ್ತದೆ. ಇದರಲ್ಲಿ ಭಕ್ತಿಯಿಂದ ಕೂಡಿದ 7 ದಿವ್ಯ ಶ್ಲೋಕಗಳಿವೆ. ಆ ಶ್ಲೋಕಗಳಲ್ಲಿ ಶಿಶುಪಾಲನೊಂದಿಗೆ ತನ್ನ ಮದುವೆಯನ್ನು ಬಲವಂತವಾಗಿ ನಿಶ್ಚಯಿಸಿರುವುದನ್ನು ತಿಳಿಸಿ ತನ್ನನ್ನು ರಕ್ಷಿಸಬೇಕೆಂದು ಅವಳು ಕೃಷ್ಣನಿಗೆ ವಿನಂತಿಸಿಕೊಂಡಿದ್ದಾಳೆ ಹಾಗೂ ದೇವಾಲಯದ ಮೆರವಣಿಗೆ ಸಮಯದಲ್ಲಿ ತನ್ನನ್ನು ಕರೆದುಕೊಂಡು ಹೋಗುವಂತೆ ಒಂದು ಉಪಾಯವನ್ನು ಆ ಪತ್ರದಲ್ಲಿ ತಿಳಿಸಿದ್ದಾಳೆ. ರುಕ್ಮಿಣಿಯ ಭಕ್ತಿಭಾವಪೂರ್ಣ ಮನವಿ ಕೇಳಿ ಅವಳ ಮೇಲಿದ್ದ ಕೃಷ್ಣನ ಪ್ರೀತಿ ಇನ್ನಷ್ಟು ಉಕ್ಕಿ ಬಂತು. ಆದ್ದರಿಂದ ಅವನು ತಡ ಮಾಡದೆ ತನ್ನ ಸಾರಥಿ ದಾರುಕನೊಂದಿಗೆ ವಿದರ್ಭದ ಕಡೆಗೆ ಹೊರಟನು. ಸರಿಯಾದ ಸಮಯವನ್ನು ನೋಡಿ ರುಕ್ಮಿಣಿಯನ್ನು ತನ್ನ ರಥಕ್ಕೆ ಏರಿಸಿಕೊಂಡು ದ್ವಾರಕೆಯ ಕಡೆ ಪ್ರಯಾಣ ಆರಂಭಿಸಿದನು. ಕೃಷ್ಣನು ಹೊರಡುವ ಮೊದಲು ಶಿಶುಪಾಲನಿಗೆ ಒಂದು ಪತ್ರ ನೀಡಿ ಹೀಗೆ ಹೇಳಿದನು: ನೀನು ಮದುವೆಯಾಗಬಹುದು, ಆದರೆ ರುಕ್ಮಿಣಿಯನ್ನಲ್ಲ, ಅವಳು ನನಗೆ ಸೇರಿದವಳು. ಪತ್ರವನ್ನು ಓದಲು ಹೆದರಿದ ಶಿಶುಪಾಲನು ಅದನ್ನು ಜರಾಸಂಧನ ಬಳಿಗೆ ತೆಗೆದುಕೊಂಡು ಹೋಗಿ ಓದಲು ಕೇಳಿದನು. ಜರಾಸಂಧನು ಆ ಪತ್ರವನ್ನು ಓದಿದನು. ಜ್ಯೋತಿಷಿಯು ಸರಿಯಾಗಿ ಹೇಳಿದ್ದಾನೆ, ಆದರೆ ನೀವು ಅದನ್ನು ತಪ್ಪಾಗಿ ತಿಳಿದುಕೊಂಡು ತಪ್ಪ ವ್ಯಕ್ತಿಯನ್ನು ಆರಿಸಿದ್ದೀರಿ. ಆ 3 ಲಕ್ಷಣಗಳನ್ನು ಹೊಂದಿರುವವನು ಬೇರೆ ಯಾರೂ ಅಲ್ಲ, ನಾನೇ ಎಂದು ಕೃಷ್ಣನು ಬರೆದಿದ್ದನು. ಆ 3 ಲಕ್ಷಣಗಳನ್ನು ಹೊಂದಿದ್ದವನು ಬೇರೆ ಯಾರೂ ಅಲ್ಲ, ಸ್ವತಃ ಶ್ರೀಕೃಷ್ಣನೇ ಆಗಿದ್ದನು. ತಂ ಅದ್ಭುತಂ ಬಾಲಕಂ ಅಂಬುಜೇಕ್ಷಣಂ ಚತುರ್ಭುಜಂ ಶಂಖಗದಾಯುಧಂ. ಅಂದರೆ ಬಾಲಕೃಷ್ಣನು ಅದ್ಭುತ ರೂಪದಲ್ಲಿ 4 ಕೈಗಳೊಂದಿಗೆ ಶಂಖ ಮತ್ತು ಗದೆಯನ್ನು ಧರಿಸಿ ಕಾಣಿಸಿಕೊಂಡನು. ಅವನಿಗೆ ಗೋಪಾಲನ್ ಎಂಬ ತಿರುನಾಮವಿದೆ, ಅದು ಪಾಲನ್ ಎಂದು ಕೊನೆಗೊಳ್ಳುತ್ತದೆ. ಮತ್ತೊಂದು ತಿರುನಾಮ ಮಾಧವನ್, ಅದರಲ್ಲಿ ಮಾ ಮತ್ತು ದ ಎಂಬ ಅಕ್ಷರಗಳಿವೆ. ಮಾ ಎಂದರೆ ಮಹಾಲಕ್ಷ್ಮಿ ತಾಯಾರ್, ದವನ್ ಎಂದರೆ ಪತಿ, ಆದ್ದರಿಂದ ಮಾಧವನ್ ಎಂದರೆ ಮಹಾಲಕ್ಷ್ಮಿಯ ಪತಿ ಎಂದು ಅರ್ಥ.
ಆಂಡಾಳ್ ತಾಯರ್ ತಮ್ಮ ತಿರುಪಾವಯ ಕೊನೆ ಪಾಶ್ರದಲ್ಲಿ ವಂಗಕ್ಕಡಲ್ ಕಡೆಯಿಂದ ಮಾಧವನೈ ಕೇಶವನೈ ಎಂದು ಇದೇ ಮಹಿಮೆಯನ್ನು ಕೊಂಡಾಡಿದ್ದಾರೆ. ವಂಗಕ್ಕಡಲ್ ಎಂದರೆ ತಿರುಪಾರ್ಕಡಲ್ ಅಥವಾ ಕ್ಷೀರಸಾಗರ. ಕ್ಷೀರಸಾಗರವನ್ನು ಭಗವಂತನು ಮಂಥಿಸಿದಾಗ ಅದರಿಂದ ಅವತರಿಸಿದ ಮಹಾಲಕ್ಷ್ಮಿಯನ್ನು ವರಿಸಿಕೊಂಡು ಮಾಧವ ಎಂಬ ತಿರುನಾಮವನ್ನು ಪಡೆದನು. ನಾವು ಪ್ರತಿದಿನ ಮಾಧವಾಯ ನಮಃ ಎಂದು ಜಪಿಸಿದರೆ ಭಗವಂತನು ನಮ್ಮ ಮೇಲೆ ಕೃಪೆ ತೋರಿ ಸಕಲ ಮಂಗಳಗಳನ್ನು ಕರುಣಿಸುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.